ಹಾಯ್ ಗೆಳೆಯರೇ, ಪಕ್ಕದ ರೋಡಲ್ಲಿರುವ ಕಿರಾಣಿ ಅಂಗಡಿಯ ಆಂಟಿಯನ್ನು ಪಟಾಯಿಸಿಕೊಂಡು ಅವರ ಅಂಗಡಿಯ ಶಟರ್ ಮುಚ್ಚಿಕೊಂಡು ಒಳಗಡೆ ನಾವಿಬ್ಬರು ಆಸೆ ತೀರಿಸಿಕೊಂಡ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲಿಯೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಈಗ ಕತೆಗೆ ಬಂದರೆ, ನನ್ನ ಹೆಸರು ಪ್ರವೀಣ್. ನಾನು ಒಂದು ಕಂಪನಿಯಲ್ಲಿ ಮಾರ್ಕೆಟಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಒಬ್ಬನೇ ಇರುವುದರಿಂದ ನನ್ನ ಬಜೆಟ್ನಲ್ಲಿ ಒಂದು ಸಣ್ಣ ಪ್ರದೇಶದಲ್ಲಿ ಒಂದು ಸಣ್ಣ ಕೊಠಡಿಯನ್ನು ಮಾಡಿ ತೆಗೆದುಕೊಂಡು ಸಿಂಗಲ್ ಲೈಫ್ ನಡೆಸುತ್ತಿದ್ದೇನೆ. ಬೆಳಗ್ಗೆ 10 ರಿಂದ ಸಂಜೆ 5ರವರೆಗೆ ಕೆಲಸ, ಮತ್ತೆ ರೂಮ್ಗೆ ಬಂದು ಸ್ವಲ್ಪ ಸಮಯ ರಿಲ್ಯಾಕ್ಸ್ ಆಗಿ ಅಡುಗೆ ಮಾಡಿಕೊಂಡು ತಿಂದು ಮಲಗುವುದು, ಮತ್ತೆ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗುವುದು. ಶನಿವಾರ ಭಾನುವಾರ ಸ್ವಲ್ಪ ರೆಸ್ಟ್. ಹೀಗೆ ತುಂಬಾ ರೂಟೀನ್ ಆಗಿ ನನ್ನ ಜೀವನ ಸಾಗಿತು. ದೊಡ್ಡದಾಗಿ ವಿಶೇಷವಾಗಿ ಏನೂ ನಡೆಯುತ್ತಿರಲಿಲ್ಲ. ಹಾಗಂತ ಸುಂದರವಾದ ಗರ್ಲ್ ಫ್ರೆಂಡ್ ಅನ್ನು ಗಳಿಸಿಕೊಂಡು ವೀಕೆಂಡ್ಗಳನ್ನು ರಸವತ್ತಾಗಿ ಕಳೆಯೋಣ ಅಂದರೆ ಅವರನ್ನು ಮಾಡುವ ಸಾಮರ್ಥ್ಯ ನನಗಿರಲಿಲ್ಲ. ಇವೆಲ್ಲವನ್ನು ಯೋಚಿಸುತ್ತಾ ಒಂದು ದಿನ ಆಫೀಸ್ನಿಂದ ರೂಮ್ಗೆ ಹಿಂತಿರುಗುತ್ತಿದ್ದೆ. ಆದರೆ ನಾನು ರೆಗ್ಯುಲರ್ ಆಗಿ ಹೋಗುವ ದಾರಿಯಲ್ಲಿ ಯಾವುದೋ ವಾಟರ್ ಪೈಪ್ ಕೆಲಸ ನಡೆಯುತ್ತಿದ್ದರಿಂದ ನಾನು ನನ್ನ ಬೈಕ್ ತಿರುಗಿಸಿ ಪಕ್ಕದ ಬೀದಿಯಿಂದ ಹೋದೆ. ಅದೇ ಸಮಯದಲ್ಲಿ ಮೊದಲ ಬಾರಿಗೆ ಸುಪ್ರಿಯಾ ಆಂಟಿಯನ್ನು ನೋಡಿದೆ. ಅವರು ಆ ಬೀದಿಯಲ್ಲಿ ಇರುವ ಕಿರಾಣಿ ಅಂಗಡಿಯನ್ನು ನಡೆಸುತ್ತಿದ್ದರು. ಒಳ್ಳೆಯ ಬಣ್ಣ, ಅದಕ್ಕಿಂತ ಒಳ್ಳೆಯ ಫಿಗರ್, ಎತ್ತರವು ಸೊಗಸಾಗಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಸ್ಮೈಲ್. ಸಾಮಾನ್ಯವಾಗಿ ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡುವವರು ಸೀರಿಯಸ್ ಆಗಿ ಕೋಪದ ಮಾಡಿಕೊಂಡಿರುತ್ತಾರೆ. ಆದರೆ ಈ ಆಂಟಿಯ ಮುಖ ಮಾತ್ರ ಬೆಳಗುತ್ತಿತ್ತು. ದಾಳಿಂಬೆ ಹಣ್ಣಿನಂತೆ ಕೆಂಪಾದ ತುಟಿಗಳೊಂದಿಗೆ ಅವರು ನಕ್ಕಾಗ ಅವರ ಸೌಂದರ್ಯ ಇನ್ನಷ್ಟು ಹೆಚ್ಚಾಗುತ್ತಿತ್ತು. ಅವರು ನೈಟಿಯನ್ನು ಧರಿಸಿದ್ದರು. ಯಾವ್ಯಾವುದು ಎಲ್ಲೆಲ್ಲಿ ಎಷ್ಟೆಷ್ಟು ಇರಬೇಕು ಹಾಗೆ ಇದ್ದು ಅವರ ಫಿಗರ್ ತುಂಬಾ ಪರ್ಫೆಕ್ಟ್ ಆಗಿ ಕಾಣುತ್ತಿತ್ತು. ಅವರನ್ನು ಒಂದು ಕ್ಷಣ ನೋಡಿದ ತಕ್ಷಣ ನನಗೆ ತಿಳಿಯದೆ ನನ್ನ ಬೈಕನ್ನು ನಿಲ್ಲಿಸಿ ಆಂಟಿಯ ಅಂಗಡಿಯ ಕಡೆಗೆ ಹೆಜ್ಜೆ ಹಾಕುತ್ತಾ ಹೋದೆ. ಬಿಡದೆ ಆಂಟಿಯ ಕಡೆಗೆ ಹಾಗೆ ನೋಡುತ್ತಾ ನಿಂತು ಬಿಟ್ಟೆ. ನನ್ನ ಮೊದಲು ಬಂದಿದ್ದ ಗ್ರಾಹಕನಿಗೆ ಬೇಕಾದ ಸಾಮಾನುಗಳನ್ನು ಕೊಟ್ಟು ಆಂಟಿ ನನ್ನ ಕಡೆಗೆ ನೋಡಿ, ಹೇಳಿ ಸರ್, ಏನು ಬೇಕು ನಿಮಗೆ ಎಂದು ಕೇಳಿದರು. ಆಂಟಿಯ ಮಾತುಗಳನ್ನು ಕೇಳಿ ಕನಸಿನ ಲೋಕದಿಂದ ಹೊರಗೆ ಬಂದ ನಾನು ಏನು ಹೇಳಬೇಕೆಂದು ತಿಳಿಯದೆ ಒಂದು ಕೂಲ್ ಡ್ರಿಂಕ್ ಕುಡಿ ಎಂದು ಕೇಳಿದೆ. ಅದಕ್ಕೆ ಅವರು ಯಾವ ಕಂಪನಿಯದು ಎಂದು ಮತ್ತೆ ಕೇಳಿದರು. ಆಗ ನನಗೆ ಇದ್ದಕ್ಕಿದ್ದಂತೆ ಹೆಸರು ನೆನಪಾಗದೆ, ನಿಮಗೆ ಇಷ್ಟವಾದ ಯಾವ ಕಂಪನಿಯಾದರೂ ಪರವಾಗಿಲ್ಲ ಎಂದು ಹೇಳಿದೆ. ಇದನ್ನು ಕೇಳಿದ ಆಂಟಿ ನನ್ನ ಕಡೆಗೆ ಒಂದು ಲುಕ್ ಕೊಟ್ಟರು. ಆಗ ನಾನು ಕೋಕ್ ಕುಡಿ ಎಂದು ಹೇಳಿದೆ. ಆಂಟಿ ಓಪನ್ನಿಂದ ಕೋಕ್ ಬಾಟಲ್ನ ಕ್ಯಾಪ್ ತೆಗೆದು ನನ್ನ ಕೈಗೆ ಕೂಲ್ ಡ್ರಿಂಕ್ ಕೊಟ್ಟರು. ಆಗಲೇ ಮೊದಲ ಬಾರಿಗೆ ಆಂಟಿಯ ಬೆಚ್ಚಗಿನ ಕೈ ನನ್ನ ಕೈಗೆ ತಾಗಿತು. ಅಷ್ಟೇ, ನನ್ನಲ್ಲಿ ಏನೂ ತಿಳಿಯದ ಭಾವನೆ ಉಂಟಾಯಿತು. ಆನಂತರ ಆಂಟಿ ಬೇರೆಯವರಿಗೆ ಏನು ಬೇಕು ನೋಡಿಕೊಳ್ಳುತ್ತಿದ್ದರು. ನಾನು ಮಾತ್ರ ಮೆಲ್ಲಗೆ ಕೋಕ್ ಕುಡಿಯುತ್ತಾ ಆನೆಗೆ ಸೈಟ್ ಹೊಡೆಯುತ್ತಿದ್ದೆ. ಅವರ ಫಿಗರ್ ನನ್ನಲ್ಲಿ ಹೊಸ ಉತ್ಸಾಹವನ್ನು ತುಂಬಿತು. ಆ ದಿನ ಮನೆಗೆ ಹೋಗಿ ಆಂಟಿಯ ಬಗ್ಗೆ ಕನಸು ಕಾಣುತ್ತಾ ಮಲಗಿದೆ. ಅದಾದ ದಿನದಿಂದ ಆಗಾಗ ಆ ಬೀದಿಯ ಮೂಲಕ ಆಫೀಸ್ಗೆ ಹೋಗುತ್ತಾ ಬರುತ್ತಿದ್ದೆ. ಆಂಟಿ ಕಾಣಿಸಿದಾಗಲೆಲ್ಲ ಅವರನ್ನು ನೋಡಿ ಒಂದು ಸ್ಮೈಲ್ ಕೊಡುತ್ತಿದ್ದೆ, ಅಥವಾ ಸಂಜೆ ಅವರ ಶಾಪ್ ಬಳಿ ನಿಲ್ಲಿಸಿ ಏನಾದರೂ ಒಂದನ್ನು ಕೊಂಡುಕೊಂಡು ಹೋಗುತ್ತಿದ್ದೆ. ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ನಾನು ಅವರ ಶಾಪ್ಗೆ ರೆಗ್ಯುಲರ್ ಕಸ್ಟಮರ್ ಆಗಿ ಬಿಟ್ಟಿದ್ದೆ. ಈ ವಿಷಯವನ್ನು ಆಂಟಿ ಚೆನ್ನಾಗಿ ಗಮನಿಸಿದರು. ನಾನು ಅವರಿಗೆ ಸೈಟ್ ಹೊಡೆಯುತ್ತಿದ್ದೇನೆ ಎಂಬುದು ಅವರಿಗೂ ಮೆಲ್ಲಗೆ ಅರ್ಥವಾಗಿತ್ತು. ಹೀಗೆ ಒಂದು ದಿನ ಆಂಟಿ ತಮ್ಮ ಅಂಗಡಿಯ ಹೊರಗೆ ಕುಳಿತಿದ್ದರು. ನಾನು ಹೊರಗಡೆ ಧರಿಸಿಕೊಂಡು ಹೋಗುತ್ತಿದ್ದಾಗ ಅವರು ನನ್ನನ್ನೇ ನೋಡುತ್ತಿದ್ದರು. ಆಗ ನಾನು ಆಂಟಿಯ ಕಡೆಗೆ ನೋಡಿ ಒಂದು ಸಣ್ಣ ನಗು ನಗುತ್ತಿದ್ದೆ. ಅಷ್ಟೇ, ಅವರು ನಿನ್ನ ಬೈಕ್ ನಿಲ್ಲಿಸು ಎಂದು ಹೇಳಿದರು. ಆಗ ನಾನು ಬೈಕ್ ನಿಲ್ಲಿಸಿ ಏನು ಆಂಟಿ ಎಂದು ಕೇಳಿದೆ. ಅದಕ್ಕೆ ಅವರು, ನಾನು ದಿನ ಗಮನಿಸುತ್ತಿದ್ದೇನೆ, ಹೀಗೆ ಹೋಗುವಾಗಲೆಲ್ಲ ನನ್ನನ್ನು ನೋಡಿ ನಗುತ್ತೀಯ, ಏನು ಸಂಗತಿ ಎಂದು ಕೇಳಿದರು. ಅದಕ್ಕೆ ನಾನು ಏನು ಇಲ್ಲ ಆಂಟಿ ಎಂದು ಹೇಳಿದೆ. ಆಗ ಅವರು, ನೀನು ಇವೆಲ್ಲ ಯಾಕೆ ಮಾಡುತ್ತಿದ್ದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಎಂದು ಹೇಳಿದರು. ಆಗ ನಾನು ಸೈಲೆಂಟ್ ಆಗಿ ಅಲ್ಲಿಂದ ಬಂದುಬಿಟ್ಟೆ. ಮತ್ತೆ 2 ದಿನಗಳ ಕಾಲ ಆ ಕಡೆ ಹೋಗಲಿಲ್ಲ. ಅದಾದ ನಂತರ ಮತ್ತೆ ಆಂಟಿಯ ಶಾಪ್ ಕಡೆಗಿಂದ ಹೋದೆ. ಈ ಬಾರಿ ಆಂಟಿಯು ನನ್ನನ್ನು ನೋಡಿ ನಕ್ಕರು. ಆಂಟಿ ಏನೋ ಸಿಗ್ನಲ್ ಕೊಡುತ್ತಿದ್ದಾರೆ ಎಂದುಕೊಂಡು ನಾನು ಆಂಟಿಯ ಬಳಿಗೆ ಸ್ಮೈಲ್ ಮಾಡುತ್ತಾ ಹೋದೆ. ಆಗ ಆಂಟಿ ಮತ್ತೆ ಏನು ಈ ಕಡೆಯಿಂದ ಹೋಗುತ್ತಿದ್ದೀಯಾ ಎಂದು ಕೇಳಿದರು. ಅದಕ್ಕೆ ನಾನು ನಮ್ಮ ಆಫೀಸ್ಗೆ ಈ ದಾರಿಯೇ ಹತ್ತಿರ ಆಂಟಿ ಎಂದು ಹೇಳಿದೆ.
ನನ್ನನ್ನು ನೋಡಿ ಸ್ಮೈಲ್ ಯಾಕೆ ಮಾಡುತ್ತೀಯಾ ಎಂದು ಅವರು ಕೇಳಿದರು. ಅದಕ್ಕೆ ನಾನು ನೀವು ಸ್ಮೈಲ್ ಮಾಡಿದ್ರಿ ಅಲ್ವಾ, ಅದಕ್ಕೆ ನಾನು ಸ್ಮೈಲ್ ಮಾಡಿದೆ ಎಂದು ಹೇಳಿದೆ. ಅದಕ್ಕೆ ಅವರು ಅಂದರೆ ನಾನು ಅತ್ತರೆ ನೀನು ಕೂಡ ಅಳುತ್ತೀಯಾ ಎಂದು ಕೇಳಿದರು. ಅದಕ್ಕೆ ನಾನು ಒಂದು ಕ್ಷಣವೂ ಯೋಚಿಸದೆ ಹೌದು ಅಳುತ್ತೇನೆ ಎಂದು ಹೇಳಿದೆ. ಇದನ್ನು ಕೇಳಿದ ಆಂಟಿ ನಗುವನ್ನು ತಡೆಯಲಾಗದೆ ಜೋರಾಗಿ ನಕ್ಕರು. ಆಗ ನಾನು ನೀವು ನಕ್ಕರೆ ತುಂಬಾ ಸುಂದರವಾಗಿ ಕಾಣುತ್ತೀರಿ ಆಂಟಿ ಎಂದು ಹೇಳಿದೆ. ಆಗ ಆಂಟಿ ಸ್ವಲ್ಪ ನಾಚಿಕೊಂಡು ಬಲೆ ಹೇಳ್ತೀಯಲ್ಲ ನೀನು ಎಂದು ಹೇಳಿದರು. ಆಂಟಿ ಮೆಲ್ಲಗೆ ಲೈನ್ಗೆ ಬರುತ್ತಿದ್ದಾರೆ ಎಂದುಕೊಂಡು ನೀವು ಕೂಡ ನನ್ನನ್ನು ನೋಡಿ ದಿನ ನಗುತ್ತೀರಲ್ವಾ ಆಂಟಿ ಎಂದು ಹೇಳಿದೆ. ಅದಕ್ಕೆ ಅವರು ನಾನೇನೋ ಕ್ಯಾಶುವಲ್ ಆಗಿ ನಗುತ್ತೇನೆ ಎಂದು ಹೇಳಿದರು. ಇದೇ ಒಳ್ಳೆಯ ಸಮಯ ಎಂದುಕೊಂಡು ನಿಮಗೆ ನಾನು ಇಷ್ಟವಾದೇನಾ ಆಂಟಿ ಎಂದು ಕೇಳಿಬಿಟ್ಟೆ. ಇಷ್ಟರಲ್ಲಿ ಆಂಟಿಯ ಮನೆಯಿಂದ ಯಾರೋ ಅವರನ್ನು ಕರೆದಾಗ ಆಂಟಿ ಒಳಗೆ ಹೋಗಿಬಿಟ್ಟರು. ಎಷ್ಟು ಹೊತ್ತಾದರೂ ಹೊರಗೆ ಬರಲಿಲ್ಲ. ಸರಿ ನಂತರ ಮಾತಾಡೋಣ ಎಂದುಕೊಂಡು ನಾನು ಅಲ್ಲಿಂದ ಹೊರಟು ಬಿಟ್ಟೆ. ರೂಮ್ಗೆ ಬಂದು ಫ್ರೆಶ್ ಆಗಿ ಮತ್ತೆ ಆಂಟಿಯ ಶಾಪ್ಗೆ ಹೋದೆ. ಅವರು ಆಗಲೇ ಅಂಗಡಿಯನ್ನು ಮುಚ್ಚಲು ಸಿದ್ಧತೆ ಮಾಡುತ್ತಿದ್ದರು. ನನ್ನನ್ನು ನೋಡಿ ಹೇ ಏನು ಮತ್ತೆ ಬಂದೆ ಎಂದು ಕೇಳಿದರು. ನಿಮ್ಮನ್ನು ನೋಡೋಕೆ ಬಂದೆ ಆಂಟಿ ಎಂದು ಹೇಳಿದೆ. ಆಗ ಅವರು ಹೌದಾ ನಿಜವಾಗಲ್ಲ ಎಂದು ಮತ್ತೆ ನಕ್ಕರು. ಅದಕ್ಕೆ ನಾನು ನಿಮ್ಮನ್ನು ನೋಡಬೇಕೆನಿಸಿತು, ಅದಕ್ಕೆ ಬಂದೆ ಎಂದು ಹೇಳಿದೆ. ಆಗ ಅವರು ನಿನ್ನ ಹೆಸರು ಏನು ಎಂದು ಕೇಳಿದರು. ಅದಕ್ಕೆ ನಾನು ಪ್ರವೀಣ್ ಎಂದು ಹೇಳಿದೆ. ಆಗ ಅವರು ನೋಡು ಪ್ರವೀಣ್ ನೀನು ಯಾಕೆ ಬರುತ್ತೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು, ಆದರೆ ನಾನು ಹಾಗೆ ಮಾಡಲಾರೆ, ನೀನು ಅನಗತ್ಯವಾಗಿ ಜಾಸ್ತಿ ಕಷ್ಟಪಡಬೇಡ ಎಂದು ಹೇಳಿದರು. ಅವರ ಮಾತುಗಳನ್ನು ಕೇಳಿ ನಾನು ಸ್ವಲ್ಪ ಖಿನ್ನನಾಗಿ ಮುಖ ಮಾಡಿದೆ. ಆಗ ಆಂಟಿ ನನ್ನ ಭುಜದ ಮೇಲೆ ಕೈ ಇಟ್ಟು ಏನು ಸಡ್ಡಲ್ ಆಗಿ ಬಿಟ್ಟಿರ ಎಂದು ಸಣ್ಣಗೆ ನಗುತ್ತಾ ಕೇಳಿದರು. ಅದಕ್ಕೆ ನಿಮಗೆ ನಾನು ಇಷ್ಟವಾಗಲಿಲ್ಲವಲ್ಲ ಆಂಟಿ ಎಂದು ಹೇಳಿದೆ. ಇದನ್ನು ಕೇಳಿದ ಅವರು ಅದು ಹಾಗಲ್ಲ ಪ್ರವೀಣ್, ನಮಗೆ ವಯಸ್ಸು ಅಂತರ ಜಾಸ್ತಿ ಇದೆ, ನಾನು ನಿನ್ನ ಜೊತೆ ಡೇಟಿಂಗ್ ಮಾಡಲಾರೆ, ಅರ್ಥ ಮಾಡಿಕೊ ಎಂದು ಹೇಳಿದರು. ಅದರ ನಂತರ ಮತ್ತೆ ಮನೆಯಿಂದ ಯಾರೋ ಕರೆದಾಗ ಒಳಗೆ ಹೋದರು. ಅವರ ಅಂಗಡಿಯ ಹಿಂದೆಯೇ ಅವರ ಮನೆ ಇತ್ತು. ಸ್ವಲ್ಪ ಹೊತ್ತಾದ ಮೇಲೆ ಅಳುತ್ತಾ ಹೊರಗೆ ಬಂದರು. ಆಗ ನಾನು ಅಯ್ಯೋ ಏನಾಯಿತು ಆಂಟಿ ಎಂದು ಕೇಳಿದೆ. ಅದಕ್ಕೆ ಅವರು ಏನೂ ಇಲ್ಲ ನೀನು ಹೋಗು ಎಂದು ಹೇಳಿದರು. ಆಗ ನಾನು ಅವರ ಕೈಗಳನ್ನು ನನ್ನ ಕೈಗಳಿಂದ ಹಿಡಿದು ಏನು ಆಯಿತು ದಯವಿಟ್ಟು ನನ್ನ ಜೊತೆ ಹೇಳಿ ಎಂದು ಕೇಳಿಕೊಂಡೆ. ಆಗ ಆಂಟಿ ಕಣ್ಣುಗಳನ್ನು ಒರೆಸಿಕೊಂಡು ದಿನ ಕುಡಿದು ಬರುತ್ತಾನೆ. ನನ್ನ ಗಂಡ ಎಷ್ಟು ಹೇಳಿದರು ಕೇಳುವುದಿಲ್ಲ, ಅದು ಅಲ್ಲದೆ ಕುಡಿದುಕೊಂಡು ಬಂದು ಮತ್ತೆ ನನ್ನ ಮೇಲೆಯೇ ಜಗಳ ತೆಗೆಯುತ್ತಾನೆ. ಮನೆಯಲ್ಲಿ ನಾನೊಬ್ಬಳೇ ಇದ್ದೇನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ತಮ್ಮ ಬಾಧೆಯನ್ನು ಹೇಳಿಕೊಂಡರು. ನಾನು ಆಂಟಿಯನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಕೂರಿಸಿ ಸಮಾಧಾನ ಪಡಿಸುತ್ತಿದ್ದೆ. ಆಂಟಿ ನನ್ನ ಭುಜದ ಮೇಲೆ ತಲೆ ಒರಗಿಸಿ ತಮ್ಮ ಬಾಧೆಯನ್ನು ನನ್ನೊಡನೆ ಹಂಚಿಕೊಂಡರು. ನಾನು ಹಾಗೆ ಅವರ ಬೆನ್ನ ಮೇಲೆ ಕೈಯಿಂದ ತಟ್ಟುತ್ತಾ ಸಮಾಧಾನ ಪಡಿಸುತ್ತಿದ್ದೆ. ನನ್ನ ಬೆಚ್ಚಗಿನ ಒಡನಾಟದಲ್ಲಿ ಆಂಟಿಗೆ ಸ್ವಲ್ಪ ಸಮಯ ಸಾಂತ್ವನ ದೊರೆಯಿತು. ಆಮೇಲೆ ಏನಾಯಿತೋ ತಿಳಿಯದು. ಆದರೆ ಆಂಟಿ ಇದ್ದಕ್ಕಿದ್ದಂತೆ ಎದ್ದು ಸರಿ ಪ್ರವೀಣ್, ಈಗ ತುಂಬಾ ತಡವಾಗಿದೆ, ಇನ್ನು ನೀನು ಹೋಗು ಎಂದು ಹೇಳಿದರು. ಆಗ ನಾನು ಸ್ವಲ್ಪ ಧೈರ್ಯ ಮಾಡಿ ಆಂಟಿ ನಿಮ್ಮ ನಂಬರ್ ಕೊಡಬಹುದು ಅಲ್ವಾ ಎಂದು ಕೇಳಿದೆ. ಅದಕ್ಕೆ ಅವರು ನೀನು ದಿನ ಬರುತ್ತೀಯ ಅಲ್ವಾ, ಇನ್ನು ಫೋನ್ ನಂಬರ್ ಯಾಕೆ ಎಂದು ಕೇಳಿದರು. ಅಬ್ಬಾ ಪ್ಲೀಸ್ ಆಂಟಿ ನಿಮ್ಮ ಜೊತೆ ಮಾತಾಡಬೇಕೆಂದಾಗ ನಿಮಗೆ ಕಾಲ್ ಮಾಡುತ್ತೇನೆ ಎಂದು ಕೇಳಿಕೊಂಡೆ. ಅವರು ಸರಿ ಎಂದು ನಂಬರ್ ಶೇರ್ ಮಾಡಿದರು. ನಾನು ರೂಮ್ಗೆ ಹೋಗಿ ತಕ್ಷಣ ಅವರಿಗೆ ಕಾಲ್ ಮಾಡಿದೆ. ಆಂಟಿ ಕಾಲ್ ಆನ್ಸರ್ ಮಾಡಿ ಹಲೋ ಯಾರು ಎಂದು ಕೇಳಿದರು. ಅದಕ್ಕೆ ನಾನು ಹಲೋ ಆಂಟಿ, ನಾನು ಪ್ರವೀಣ್ ಮಾತಾಡುತ್ತಿದ್ದೇನೆ ಎಂದು ಹೇಳಿದೆ. ಅವರು ಸ್ವಲ್ಪ ಆಶ್ಚರ್ಯದಿಂದ ಆಹಾ ಏನ್ ಸರ್ ಈಗಷ್ಟೇ ಇಲ್ಲಿಂದ ಹೋದರಲ್ಲ, ಇಷ್ಟರಲ್ಲಿ ಕಾಲ್ ಯಾಕೆ ಮಾಡಿದಿರಿ ಎಂದು ಕೇಳಿದರು. ಅದಕ್ಕೆ ನೀವು ತುಂಬಾ ನೆನಪಿಗೆ ಬರುತ್ತಿದ್ದೀರಿ ಆಂಟಿ ಎಂದು ಹೇಳಿದೆ. ನಾನು ಹೇಳಿದ್ದನ್ನು ಕೇಳಿ ಸಣ್ಣಗೆ ನಕ್ಕು ಅಬ್ಬೋ ಯಾಕೆ ಅಂತ ತಿಳಿಯಬಹುದಾ ಎಂದು ಕೇಳಿದರು. ಏನೋ ಆಂಟಿ ರಾತ್ರಿಯಾದರೆ ಸಾಕು, ಯಾಕೋ ನೀವು ತುಂಬಾ ನೆನಪಾಗುತ್ತೀರಿ ಎಂದು ಹೇಳಿದೆ. ಅದಕ್ಕೆ ಆಂಟಿ ಅದಕ್ಕೆ ತಡ ಮಾಡದೆ ಬೇಗ ಮದುವೆಯಾಗು ಎಂದು ಹೇಳಿದರು. ಹೇಗೆ ಆಂಟಿ ನಿಮಗೆ ಆಗಲೇ ಮದುವೆಯಾಗಿದೆಯಲ್ಲ ಎಂದು ಹೇಳಿದೆ. ಅದಕ್ಕೆ ಅವರು ಅದಕ್ಕೆ ಒಬ್ಬ ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆಯಾಗಿ ಆಗು ಎಂದು ಹೇಳಿದರು. ಎಷ್ಟೇ ಒಳ್ಳೆಯ ಹುಡುಗಿಯಾದರೂ ನಿಮ್ಮಷ್ಟು ಸುಂದರವಾಗಿರೋಕೆ ಚಾನ್ಸ್ ಇಲ್ಲ ಆಂಟಿ ಎಂದು ಹೇಳಿದೆ. ಇದನ್ನು ಕೇಳಿದ ಆಂಟಿ ಸೈಲೆಂಟ್ ಆದರೂ ಏನಾಯಿತು ಆಂಟಿ ಸೈಲೆಂಟ್ ಆಗಿದ್ದೀರಿ ಎಂದು ಕೇಳಿದೆ. ಆಗ ಆಂಟಿ ಮತ್ತೆ ಮಾತನಾಡುತ್ತಾ ಕೇಳುತ್ತಿದ್ದೇನೆ ಹೇಳು ಎಂದು ಹೇಳಿದರು. ಆಗ ನಿಮಗೆ ನಾನು ಇಷ್ಟವಿಲ್ಲವೇ ಎಂದು ಕೇಳಿದೆ. ಅದಕ್ಕೆ ಅವರು ಫ್ರೆಂಡ್ ಆಗಿ ಇಷ್ಟ ಎಂದು ಹೇಳಿದರು. ನನಗಂತೂ ನಾನು ನಿಮ್ಮ ಗಂಡನಾಗಿದ್ದರೆ ಒಳ್ಳೆಯದಿತ್ತು
ಎಂದು ಎಷ್ಟೋ ಬಾರಿ ಅನಿಸಿದೆ ಆಂಟಿ ಎಂದು ಹೇಳಿಬಿಟ್ಟೆ. ಆಗ ಆಂಟಿ ಅದಾದರೆ ಏನು ಮಾಡುತ್ತಿದ್ದೆ ಎಂದು ಕೇಳಿದರು. ಅದಕ್ಕೆ ನಾನು ನಿಮ್ಮನ್ನು ಎಂದಿಗೂ ಬೇಜಾರಾಗಲು ಬಿಡುತ್ತಿರಲಿಲ್ಲ, ಚೆನ್ನಾಗಿ ಸಂತೋಷಪಡಿಸುತ್ತಿದ್ದೆ ಎಂದು ಹೇಳಿದೆ. ಆಗ ಆಂಟಿ ನಕ್ಕು, ಓಹೋ ಸಾಕು ಸಾಕು ನಿಲ್ಲಿಸು ಎಂದು ಹೇಳಿದರು. ಏನು ಆಂಟಿ, ನಾನು ಹೇಳಿದ್ದರಲ್ಲಿ ಏನಾದರೂ ತಪ್ಪಿದೆಯಾ ಎಂದು ಕೇಳಿದೆ. ಆಂಟಿ ಮತ್ತೆ ಸೈಲೆಂಟ್ ಆದರು. ಆಗ ನಾನು, ಆಂಟಿ ನಿಮ್ಮ ವಯಸ್ಸು ಎಷ್ಟು? 35 ಇರಬಹುದೇ, ಆದರೆ ಏನು ನೀವು ತಾಜಾ ಆಪಲ್ ಹಣ್ಣಿನಂತೆ ಇದ್ದೀರಿ ಗೊತ್ತಾ ಎಂದು ಅವರ ಸೌಂದರ್ಯವನ್ನು ಬಣ್ಣಿಸಲು ಶುರು ಮಾಡಿದೆ. ಹೀಗೆ ಪ್ರತಿದಿನ ಫೋನ್ ಮಾಡಿಕೊಂಡು ಮಾತಾಡುತ್ತಿದ್ದೆವು. ಮೆಲ್ಲಗೆ ಅವು ವಿಡಿಯೋ ಕಾಲ್ಗಳವರೆಗೆ ಹೋದವು. ಒಂದು ದಿನ ಆಂಟಿ, ಪ್ರವೀಣ್ ಈ ದಿನ ನಿನ್ನ ಜೊತೆ ಸಿಗಬೇಕು ಅಂತ ಅನ್ನಿಸುತ್ತಿದೆ ಎಂದು ಹೇಳಿದರು. ಇದನ್ನು ಕೇಳಿ ನಾನು ಶಾಕ್ ಆದೆ. ಆದರೆ ಅವರೇ ಕೇಳಿದ ಮೇಲೆ ತಡ ಮಾಡದೆ ಅವರ ಅಂಗಡಿಗೆ ಹೋಗಿ ಆಂಟಿ ಶಟರ್ ಮುಚ್ಚಿದ್ದರು. ಇಬ್ಬರು ಫೀಲಿಂಗ್ಸ್ ಹಾಡನ್ನು ಹಾಕಿಕೊಂಡು ಒಬ್ಬರ ಜೊತೆ ಒಬ್ಬರು ನಮ್ಮ ಭಾವನೆಗಳನ್ನು ಪೂರ್ತಿಯಾಗಿ ಹಂಚಿಕೊಂಡೆವು. ಹೀಗೆ ಇಬ್ಬರು ಎಷ್ಟೋ ಸಂತೋಷ ಮತ್ತು ತೃಪ್ತಿಯನ್ನು ಪಡೆದೆವು. ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ವಿಡಿಯೋವನ್ನು ಗೆಳೆಯರೊಂದಿಗೆ ಹಂಚಿಕೊಳ್ಳಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ.